ದೇವಲೋಕ ಜನನಿ ಮಹಿಷಾಸುರ ಮರ್ಧನಿ ಶಂಕು ಚಕ್ರ ಬತ್ತೀಶ ಆಯುಧವನ್ನು ಹಿಡಿದು ಬರುವಂತಹ ಕೋಟಿ ದುರಿತಗಳನ್ನು ಸಂಹಾರ ಮಾಡುವುದಕ್ಕೆ ಕಾರಣಕರ್ತಳಾಗಿ ಆ ಮಹಾರುದ್ರರ ಸನ್ನಿಧಿಯನ್ನು ಬಿಟ್ಟು ಈ ಹಿಮಂತರ ಜನ್ಮ ಪಾವನ ಮಾಡುವುದಕ್ಕಾಗಿ ಮತ್ತು ಮೇನಕೀ ದೇವಿ ಗರ್ಭದಲ್ಲಿ ಸ್ವಾತಿ ಉದಕದಲ್ಲಿ ಜಾತಿ ಮುತ್ತಿನಂತೆ ನೀನ್ ಜನಿಸಿದೆ ತಾಯಿ ನೀ ಮಹಮ್ಮಾಯಿ. ಜಗದೇಕ ವೀರ ಪ್ರತಾಪ ಜ್ವಾಲಮಾನನಲ್ಲಿ ನಿನ್ನ ಚರಣವು ಕೋಡಿರ ವಿರಸ್ಮಿಯಂತೆ ಕಿರೀಟದಳು ಪ್ರಜ್ವಲಿಸುತ್ತಿರುವುದು. ಅಹಿ ಮಹಂಕಾಳಿ ಭವಾನಿ ರುದ್ರಾಣಿ ಜಯ ಹೋಂ ಭಗವತಿ ಚಂಡಿ ಚಾಮುಂಡಿಯರ ತಾಯಿ ದುರ್ಗಿ ನಾರಾಯಣಿ ಎನ್ನ ಕೈ ಬಿಡಬೇಡ ಕೈ ಬಿಡಬೇಡ, ಎಲ್ಲರನ್ನೂ ರಕ್ಷಿಸಬೇಕು ತಾಯಿ ಸೌಖ್ಯಪ್ರದಾಯಿ. ಮಂಗಳದಾಯಿ ಪಾವನಿ ಮಂಗಳದಾಯಿ ಪಾವನಿ ದಯಾ ನೀಡುತ್ತೆ ಕರುಣಾ ಭರಿತೆ ಕೃಪಾಕರೆ ಮಂಗಳದಾಯಿ ಪಾವನಿ ಮಂಗಳದಾಯಿ ಪಾವನಿ. ಬೇಡುವೆ ಮಮ ತಾಯಿಗೆ ಮಂಗಳದಾಯಿ ಮಂಗಳದಾಯಿ ಪಾವನಿ ದಯಾ ನೀಡುತ್ತೆ ಕರುಣಾ ಭರಿತೆ ಕೃಪಾಕರೆ ಮಂಗಳದಾಯಿ ಮಂಗಳದಾಯಿ ಪಾವನಿ. ಜಗತ್ಪಾವನ ತರಳಾದ ಉಮಾದೇವಿ, ನೀಲಕಂಠನಾದ ನಿನ್ನ ಗಂಡನು ನಿನ್ನ ಮಹಿಮೆಯನ್ನರಿಯದೆ ಹೇಮಕೋಟಗಿರಿ ಗೃಹಾಂತರದೊಳು ಮಹಾ ತಪಸ್ಸಿನಿಂದ ಕುಳಿತಿರುವುದು. ಜಗದಾಂಬೆ, ಆತನ ಮನಸ್ಸು ನೀನೇ ಸಂತೋಷ ಮಾಡಬೇಕಲ್ಲದೆ ನಿನ್ನಗೆ 8 ವರ್ಷದ ಕನ್ಯಾಮಣೆಂದು ಹೇಳುವುದುಂಟೆ? ತ್ರಿಮೂರ್ತಿಗಳನ್ನು ಹೊಡೆದ ತಾಯಿ ಎಂಬುವುದು ಯಾರಿಗೆ ಗೊತ್ತು? ನಿನ್ನ ವಯಸ್ಸು ನಿನ್ನಗೆ ಗೊತ್ತು, ನನಗ ಮಾತ್ರ ಗೊತ್ತು. ಆಧಾರ, ಸ್ವಾಧಿಷ್ಠ, ಮಣಿಪೂರಕ, ಅನಾಹತ, ವಿಶುದ್ಧ, ಆಗ್ನೇಯ ಈ ಷಟ್ಚಕ್ರಗಳಲ್ಲದೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ಪಂಚಕೋಶಗಳಲ್ಲದೆ ಪೃಥ್ವಿ, ಅಪ್ಪು, ತೇಜ, ವಾಯುವು, ಆಕಾಶ ಈ ಪಂಚತತ್ವಗಳಿಗೆ ದಶೇಂದ್ರಿಯಗಳೆಂಬ ನಿನ್ನ ಮಾಯಾಸೂತ್ರದಿಂದಲೇ ಈ ಜಗತ್ಯವನ್ನೇ ಆಡಿಸುತ್ತಿರು. ಜಗನ್ಮಾತೆ, ಇದು ಅಲ್ಲದೆ ಕ್ಷಣಚರಿ ಭೂಚರಿ ಎಂಬ ತ್ರಿಶಕ್ತಿ ತತ್ವೇಕಮೇಳಾಗಿ ಚಂದ್ರಸೂರ್ಯರನ್ನೇ ಕಣ್ಗಳೆನಿಸಿ ಸಾಂದ್ರತರವಾದ ಅಂಡಪಿಂಡಾಣದೊಳು ನಲಿದಾಡುವುದು ನಿನ್ನ ಮಹಾಶಕ್ತಿ. ಜಗದಾಂಬ, ಆದಿಯಲ್ಲಿ ಪುಟ್ಟಿಸುವಿ, ಮಧ್ಯದಲ್ಲಿ ರಕ್ಷಿಸುವಿ, ಅಂತ್ಯದಲ್ಲಿ ಸಂಹರಿಸುವೆ. ನಿನ್ನಂಥ ಅಧಿಕಾರ ಕ್ಷಣ ಮತ್ತೊಬ್ಬರಿಗೆ ಸ್ವತಂತ್ರ ಉಂಟೆ ಶಾಂಭವಿ? ನಮೋ ನಮಃ ನಮೋ ನಮಃ. ಎಲ್ಲ ಸಾರಥಿ, ಈ ನಾರದರು ಎಂಥ ಋಷೀಶ್ವರನಾದಾನು. ನಮ್ಮ ಈ ಮೋಹದ ಮಗಳಾದ ಚಿಕ್ಕ ಗೌರಿಗೆ 8 ವರ್ಷ ಮೀರಲಿಲ್ಲ. ಈ ನಾರದರು ಬಂದು ನಮೋ ನಮೋ ಎಂದು ನಮಸ್ಕಾರ ಮಾಡುತ್ತಾರೆ. ಇದೇನು ಅಚೋದ್ಯವೋ ಇಲ್ಲ ಕುಚೋದ್ಯವೋ? ಎಲ್ಲ ಸಾರಥಿ, ಇಂಥ ಮಹಾಘನವಾದ ಕುಚೇಷ್ಟ ರೀತಿ ಸರಿಯೇನು? ಯಾರಾದರೂ ಬಂದು ಇವರ ದರ್ಶನ ಮಾಡಿಕೊಂಡರೆ ಅವರ ಜನ್ಮ ಜನ್ಮಗಳೇ ಪುಣ್ಯ ಫಲಕ್ಕೆ ಹೋಗುವವು. ಇದು ಏನು ಆಶ್ಚರ್ಯ! ವಿರಂಚಿತ ಪುತ್ರ, ತ್ರಿಲೋಕ ಪವಿತ್ರ. ಅಪ್ಪ ಹಿಮಂತರಾಜ, ಸ್ವಾಮಿ ನಾರದರೆ, ನಮ್ಮ ಮರ್ಮವೇ ಬೇರಿದೆ. ನಮ್ಮನ್ನು ಚೋದ್ಯದವನೆಂದೂ ಸರೆ, ಕುಚೋದ್ಯದವನೆಂದರೂ ಸರೆ. ಈ ನಾರದರ ನಾಮಾಂಕಿತವು ಸುಳ್ಳು, ಮತ್ತೊಂದಡಿಯಲ್ಲಿ ನಿಜ. ಈ ಎರಡಲ್ಲೇ ಇರುವುದು ಹಿಮಂತರಾಜ. ಪ್ರಭು ನಾರದ ಋಷೀಶ್ವರ,
ಹಿಮಂತರಾಜ, ದೊಡ್ಡವರು ನೀವು ಕುಳಿತು ಚಿಕ್ಕ ಗೌರಿಗೆ ನಮಸ್ಕಾರ ಮಾಡಿದಿರಿ. ನೀವು ಮಹಾ ಕೋಪದಿಂದ ಶಾಪ ಕೊಡಬೇಕೇನೋ ಕಾರಣ ನಮ್ಮ ಮನದೊಳ ದಿಗಿಲ್ ಪುಟ್ಟಿ ಮಹಾ ಅಸಹ್ಯವಾಯಿತು. ನಾರದ ಸ್ವಾಮಿಗಳೇ, ಹಿಮಂತರಾಜ, ನೀವು ಎಲ್ಲರಲ್ಲಿ ಮಾಡಿದಂತೆ ನಮ್ಮಲ್ಲಿ ಮಾಡಿ ಬಂದರೆ ನಿಮ್ಮ ಈ ಕುಚೋದ್ಯವೆಲ್ಲ ಈ ಚಳಿ ಮಧ್ಯದಲ್ಲಿ ಶಟಕಂಡು ಹೋದೀತು ಬುದ್ಧಿ ಸತ್ಕಾರ್ಯ ಸಿದ್ಧಿ. ಅಪ್ಪ ಹಿಮಂತ, ಸ್ವಾಮಿ ನಾರದರೆ, ಈ ನಿನ್ನ ಮಗಳ ಗುಣವು ನೀನೇನು ಕಂಡಿಗಿ, ನಾವು ಕಂಡೀವಿ, ಆದ ಕಾರಣ ನಮಸ್ಕಾರ ಮಾಡಿದೆವು. ಇದಕ್ಕೆ ತಪ್ಪೇನಿದೆ? ಅಪ್ಪ ಸಾರಥಿ, ಈ ಹಿಮಂತರಾಜನಿಗೆ ಹಿಮಂತನ ಹೆಂಡತಿ ಮೇನಕಿ ದೇವಿಗೆ ತಾವೇ ಕಡದೇವೆ ಎಂಬ ಮೋಹವಿದ್ದು ಬಗೆ ಬಗೆಯಿಂದ ನನ್ನ ಮೇಲೆ ಕೋಪಧ್ವರತ ಆಗ್ತಾರೆ. ಹೌದು ಅಮ್ಮ ಮೇನಕಿ, ಸ್ವಲ್ಪ ಮುಂದೆ ಬಾ ತಾಯಿ. ಅದೇನು ಹೇಳಿ ತಾತ? ನೀನಾದರೂ ಈ ಮಹಾದೇವಿಯನ್ನು 9 ತಿಂಗಳ ಗರ್ಭವತ್ತು ಹಡದದ್ದೊಂದು ಬಲ್ಲಿಯಲ್ಲದೆ ಮತ್ತೇನಾದರೂ ತಿಳಿದಿರುವುದೇನೇ ಅಮ್ಮಯ್ಯ? ನನಗೇನು ತಿಳಿಯಿತು ಸ್ವಾಮಿ. ಹಿಮಂತರಾಜ, ಸ್ವಾಮಿ ನಾರದರೆ, ಹೀಗಾದ್ರೂ ತಿಳಿಯಿತೆ? ಹೇ ಮುನಿಶ್ರೇಷ್ಠ, ಹಿಮಂತರಾಜ, ಈ ಬಾಲೆಯ ಗುಣವೆಲ್ಲ ನೀಲಕಂಠನೊಬ್ಬನೇ ಬಲ್ಲನು. ತರುವಾಯ ನೀವು ಬಲ್ಲಿರಿ ಏನು ಗುಣವೋ ಏನೋ. ಈ ಚಿಕ್ಕ ಗೌರಿಗೆ ಕಾಲಿಗೆ ಬಿದ್ದದ್ದು ಮಾತ್ರ ತಪ್ಪು. ಹಿರಿಯರು ಬಂದು ಸಣ್ಣ ಕೂಸಿಗೆ ನಮಸ್ಕಾರ ಮಾಡಿದರೆ ಚಿಕ್ಕವರ ಆಯುಷ್ಯ ಕಡಿಮೆಯಾಗುವುದಂತೆ. ಇರುವ ಒಬ್ಬ ಮಗಳಿಗೆ ನೀವು ಘನವಾಗಿ ವಂದನಾದಿಗಳನ್ನು ಮಾಡಿದಿರಿ. ಇದು ಬಿಟ್ಟು ನನ್ನ ಮಗಳಿಗೆ ನಮಸ್ಕಾರ ಮಾಡಿದರೆ ನನ್ನ ಮನಸ್ಸಿಗೆ ಸರಿಬಾರದು ಕಂಡಿಯ ನಾರದ ಸ್ವಾಮಿಗಳಿರ. ಸಾರಥಿ, ಈ ಹಿಮಂತನಿಗೆ ಹಿಮಂತನ ಹೆಂಡತಿ ಮೇನಕಿ ದೇವಿಗೆ ತಾವೇ ಕಡದೇವಿ ಎಂಬ ಮೋಹವಿದ್ದು ಬಗೆ ಬಗೆಯಿಂದ ಎನ್ನ ಮೇಲೆ ಕೋಪಧ್ವರಿತಾಗುತ್ತಾರೆ. ಹೌದು ಅಪ್ಪ ಹಿಮಂತರಾಜ. ಸ್ವಾಮಿ ನಾರದರೆ, ಅಮ್ಮ ಮೇನಕಿ, ಸ್ವಾಮಿ, ಈ ಪಾರ್ವತಿಯೂ ನಿಮಗೆ ಮಗಳಾಗಬೇಕೇನು? ಹೌದು ತಾತ. ಇದು ನಿಜವೇ? ಹೌದು ಸ್ವಾಮಿ. ಈ ತ್ರಿಲೋಕ ಜನನಿ ನಿಮ್ಮಗ ಮಗಳಾಗಬೇಕೇನು? ಈಕೆಯು ಪೂರ್ವದಲ್ಲಿ ದಕ್ಷ ಬ್ರಹ್ಮನ ಮಗಳು ಸತೀದೇವಿ ನಿಮ್ಮ ಗರ್ಭದಳು ಅವತಾರ ಮಾಡಿದಳು. ಅಮ್ಮ ಮೇನಕಿ, ಸ್ವಾಮಿ, ನೀನೇ ಮಹಾ ಪುಣ್ಯವಂತೆ. ನಿನ್ನ ಜನ್ಮ ಸಫಲವಾಯಿತು, ನಿನ್ನ ಗಂಡನ ಪಾಪ ವಿಮೋಚನವಾಯಿತು, ನಿಮ್ಮ ಕುಲಕೋಟಿ ಬಳಗವೇ ಉದ್ಧಾರವಾಯಿತು. ಈ ನಿಜಮೂರ್ತಿ ಗೌರಿಯನ್ನು ಯಾರೆಂದು ತಿಳಿದಿರಿ? ನೀವೇ ಹೇಳಬೇಕು ಸ್ವಾಮಿ. ಪೂರ್ವದಲ್ಲಿ ದಕ್ಷ ಬ್ರಹ್ಮನ ಮಗಳು ಸತೀದೇವಿ, ಈ ಜನನಿಯೇ ದಾಕ್ಷಾಯಣಿ, ಈ ಜಗನ್ಮಾತೆಯೇ ಚಂದ್ರಶೇಖರನ ಹೆಂಡತಿ. ದಕ್ಷದ್ವರದಲ್ಲಿ ಧುಮುಕಿ ಪುನಃ ನಿನ್ನಲ್ಲಿ ಅವತಾರ ಮಾಡಿದಳು. ಅಮ್ಮ ಮೇನಕಿ, ಸ್ವಾಮಿ, ಆ ಸಿಟ್ಟಿಗೆ ಶಿವನು ಹೇಮಕೂಟದಲ್ಲಿ ಈ ಭವಾನಿಯನ್ನು ಒಲಿಸಬೇಕೆಂದು ಮಹಾ ಉಗ್ರ ತಪಸ್ಸಿನಿಂದ ಕುಳಿತಿರುವನು. ಹೌದೇನು ಋಷಿವರ್ಯ? ಹೌದು ತಾಯಿ. ಹಿಮಂತರಾಜ, ಸ್ವಾಮಿ ನಾರದರೆ, ಈ ಕ್ಷಣವೇ ಈ ಮಹಾದೇವಿಯನ್ನು ಆ ಮಹಾದೇವನ ಹತ್ತಿರ ಬಿಟ್ಟು ಬರುವಂಥವ ನಾವು. ಹಿಮಂತರಾಜ, ಸ್ವಾಮಿ ನಾರದರೆ, ಜಾಗೃತಿಯಾಗಿ ಬಿಟ್ಟು ಬರುವಂತ ನಾವು ಹಿಮಂತರಾಜ, ತಿಳಿಯುತ್ತೆ? ಹಾಗೆ ಆಗಲಿ ಸ್ವಾಮಿ ನಾರದರೆ. ಕಮಲ ಪ್ರಿಯ ಶ್ರೀ ವೈರವ ಶ್ಯಾಮ ಕಮಲ ನಯನ ಶೌರಿ ಮುರಾರಿ ಕಮಲ ನಯನ ಶೌರಿ. ಕಮಲ ಪ್ರಿಯ ಶ್ರೀ ವೈರವ ಶ್ಯಾಮ ಕಮಲ ನಯನ ಶೌರಿ ಮುರಾರಿ ಕಮಲ ನಯನ ಶೌರಿ ಮುರಾರಿ ಕಮಲ ನಯನ ಶೌರಿ. ಯಮಿ ಜನ ಮಾನಸ ಕಮಲ ನಿವಾಸಕ ಯಮಿ ಜನ ಮಾನಸ ಕಮಲ ನಿವಾಸಕ ಮಾಲಾನಾಭ ಪೀತಾಂಬರಧಾರಿ ಮಾಲಾನಾಭ ಪೀತಾಂಬರಧಾರಿ ಕಮಲ ಪ್ರಿಯ ಶ್ರೀ ವೈರವ ಶ್ಯಾಮ ಕಮಲ ನಯನ ಶೌರಿ ಮುರಾರಿ ಕಮಲ ನಯನ ಶೌರಿ ಮುರಾರಿ ಕಮಲ ನಯನ. ಹರಹರ ಅಹೇ ಕಾಂತೆ, ಕಾಂತ, ಇದು ಏನು ಅದ್ಭುತ!
ಬಹುದು ಪ್ರಿಯ. ಈ ಭವಾನಿಯಂ ನಮ್ಮ ಮಗಳೆಂದು ಭಾವಿಸಿದ್ದೀವಿ. ಹಾ ಆ ದೇವರ ಜಗಲಿಯ ಮೇಲಿಟ್ಟ ಪೂಜಿಸುವ ಸರ್ವೇಶ್ವರಿಯ ವಿಗ್ರಹವೇ ಈ ಪಾರ್ವತಿಯಾಗಿ ಬಂದಳಂತೆ. ಹಾ ನಮೋ ನಮೋ ಅಪರಾಧ ಅಪರಾಧ, ನಮೋ ನಮೋ ಅಪರಾಧ ಅಪರಾಧ. ನಮ್ಮ ಗುಣಾವಗುಣಗಳನ್ನು ಎಣೆಸೆದಿರು ತಾಯಿ. ಅಹೇ ವಲ್ಲಭೆ, ವಲ್ಲಭ, ಅಹೇ ಕಾಂತೆ. ಕಾಂತ, ಇಲ್ಲಿಯವರೆವಿಗೂ ಈ ನಾರದರ ಸಂತೋಷ ಸಮಾನಾಸ್ವಿತ ವಚನ ವಿಲಾಸವು ಈ ಗೌರಿ ಮಹಿಮೆ ಎಂಬ ಅಗ್ನಿಪುಟದಿಂದ ದಹಿಸಿ ಬಿಟ್ಟಿತು. ಯಾವತ್ ಬ್ರಾಹ್ಮಣ ಮುತ್ತೈದರಂ ಕರೆಯಿಸು, ಆರತಿ ಅಕ್ಷತೆಗಳಿಂದ ಹೇಮಕೂಟ ಪಂಪಾಪತಿ ರಮಣ ಸ್ವಾಮಿಗೆ ಒಪ್ಪಿಸಿ ಬರೋಣ ನಡೆ. ಹಾಗೆ ಆಗಲಿ ಕಾಂತ. ಈ ಮಗಳ ಚಿಂತೆ ನಮಗೆ ಆತಕ್ಕೆ, ಅವರ ವಸ್ತು ಅವರಿಗೆ ಕೊಡಬೇಕಲ್ಲವೇ, ಯಾರಿಗೆ ಕೊಡಬೇಕೆಂಬ ಈ ಮಗಳ ಚಿಂತೆ ನಮಗೆ ಆತಕ್ಕೆ. ಕಾಂತೆ, ರಮಣ, ಹೇಮಕೂಟವೆಂಬುದು ಇಲ್ಲಿಗೆ ಸಹಸ್ರಗಾವದಲ್ಲಿ ಇರುವುದಂತೆ. ಹೌದಲ್ಲ ಕಾಂತ. ಕಾಂತೆ, ಕಾಂತ, ಅಲ್ಲಿ ಮಗಳು ಒಬ್ಬಾಕಿಯನ್ನು ಬಿಟ್ಟು ಹೇಗೆ ಬರೋಣ? ಅಲ್ಲಿ ಮಗಳು ಒಬ್ಬಾಕಿ ಹೇಗೆ ಇದ್ದಾಳು, ಹೇಗೆ ಇರುವಳು? ಅಲ್ಲಿ ಆ ರುದ್ರದೇವರು ತಪಸ್ಸಿಗೆ ಕುಳಿತಿರುವನು. ಅಮ್ಮ ತಾಯಿ, ನೀನು ದೊಡ್ಡ ನಿಜದೇವನ ಹೆಂಡತಿಯಾದಿಯಮ್ಮ. ಅಮ್ಮ ಗೌರಿ, ನಮ್ಮ ಮೇಲೆ ಸ್ವಲ್ಪವಾದರೂ